ಸೊ ನಮಸ್ಕಾರ ಸ್ನೇಹಿತರೆ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಸೊ ಆಲ್ರೆಡಿ ತಮ್ಮನೇಲಿ ನೋಡಿ ಟಾಪಿಕ್ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಹೌ ಟು ಪ್ರಿಪೇರ್ ಫಾರ್ KCET ಇನ್ 8 days. ಸೊ ಇಷ್ಟುವರೆಗೆ ನೀವೇನು ಓದಿಲ್ಲ, ಏನೂ ಗೊತ್ತಿಲ್ಲ, ನಿಮಗೆ ಹೊಸದಾಗಿ ನೀವು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಸೊ 8 daysಲ್ಲಿ ಹೇಗೆ ಕವರ್ ಮಾಡ್ಬೋದು ಅಂಥೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗೇ ಡಿಸ್ಕ್ಲೇಮರ್ ಹೇಳ್ತಿದ್ದೀನಿ, ನೀವು ಈ ವಿಡಿಯೋಯಿಂದ ಇಲ್ಲಿವರೆಗೂ ಏನೂ ಓದಿಲ್ಲ ಅಂದರೆ ಈ 8 ದಿನದಲ್ಲಿ ಹೆಂಗೆ ಪ್ರಿಪೇರ್ ಆಗಬೇಕಂತೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗ್ಬಿಡಿ. ನನ್ನ ಚಾನಲ್ ಬಂದು ಕನ್ನಡ ಮಾಧ್ಯಮ ವಿದ್ಯಮಾನ, ನಮ್ಮ ಕನ್ನಡ ಶಾಲೆ ನಮ್ಮ ಹೆಮ್ಮೆ. ಸೊ ಫ್ರೆಂಡ್ಸ್, ಕೇವಲ 8 ದಿನ ಮಾತ್ರ ಉಳಿದಿದೆ. ಆ 8 ದಿನದಲ್ಲಿ ನೀವು ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಪ್ರಿಪೇರ್ ಆಗಬೇಕಾಗಿರುತ್ತೆ. ಸೊ ಪೇಪರ್ 1 ಬಂದುಬಿಟ್ಟು 100 ಮಾರ್ಕ್ಸಿಗಿರುತ್ತೆ. ಸೊ ಪೇಪರ್ ಬಂದುಬಿಟ್ಟು 200 ಮಾರ್ಕ್ಸಿಗಿರುತ್ತೆ. ಸೊ ಇದರಲ್ಲಿ ನೀವು 70, ಸೊ ಸೆಕೆಂಡ್ ಪೇಪರಲ್ಲಿ ಕೂಡ ಒಂದು 70 ತೊಗೊಂಡ್ರೆ ನಿಮ್ಮದು ಕಟ್ ಆಫ್ ಕ್ಲಿಯರ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನಿಮಗೆ 70 ಅಂದರೆ 100ರಲ್ಲಿ ಜಸ್ಟ್ 35 ಕ್ವೆಶನ್ಸ್ ಮಾತ್ರ ಹೇಳ್ತಿದ್ದೀನಿ. ಸೊ ಸೇಫ್ಟಿಗೆ ನೀವು 45 ಕ್ವೆಶನ್ಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಮದು 100% KCET ಏನಾಗುತ್ತೆ, ಕ್ಲಿಯರ್ ಆಗುತ್ತೆ. ಸೊ ಈ ಒಂದು ಫಸ್ಟ್ ಪಾರ್ಟ್ಗೆ ಹೆಂಗೆ ಪ್ರಿಪೇರ್ ಆಗೋದು ಅಂಥೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಪಾರ್ಟಲ್ಲಿ ನೀವು ನೋಡೋದಾದರೆ ಟೋಟಲ್ ಯೂನಿಟ್ಸ್ ಬಂದುಬಿಟ್ಟು 10 ಇರುತ್ತೆ. ಸೊ ಟೋಟಲ್ ಯೂನಿಟ್ಸ್ 10 ಮೇಲೆ ಸೊ 5 ಕ್ವೆಶನ್ಸ್ ಫ್ರಮ್ ಈಚ್ ಯೂನಿಟ್. ಸೊ ಪ್ರತಿಯೊಂದು ಯೂನಿಟಿಂದ ನಿಮಗೆ 5 ಕ್ವೆಶನ್ಸ್ ಕೊಡ್ತೀವಿ ಅಂಥೇಳಿ KCET ಈ ನಿಮ್ಮದು ಸಿಲೆಬಸಲ್ಲೇ ಇದೆ, ನೀವು ಓಪನ್ ಮಾಡಬೇಕಾದ್ರೆ ನೋಡ್ಕೋಬೋದು. ಮತ್ತು ಒಂದು ಕ್ವೆಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಸೊ ನೀವು ಮಿನಿಮಮ್ ಇಲ್ಲಿ 30ರಿಂದ 35 ಕ್ವೆಶನ್ಸ್ ಕರೆಕ್ಟ್ ಮಾಡಲೇಬೇಕು. ನೆನಪಿರಲಿ ಫ್ರೆಂಡ್ಸ್, ಇಲ್ಲಿ ನೆಗೆಟಿವ್ ಇರೋದಿಲ್ಲ. ಸೊ ಹಾಗಾಗಿ ನೀವು 50 ಅಟೆಂಪ್ಟ್ ಮಾಡಿ, ಬಟ್ ಅದರಲ್ಲಿ ನಿಮಗೆ 35 ಕ್ವೆಶನ್ಸ್ ಕರೆಕ್ಟ್ ಆದರೆ ಸಾಕು ಪೇಪರ್ ಫಸ್ಟಲ್ಲಿ. ಸೊ ಆ 35 ಕ್ವೆಶನ್ಸ್ ಹೆಂಗೆ ಪ್ರಿಪೇರ್ ಆಗಬೇಕಂದ್ರೆ, ಈಗ ನಿಮಗೂ 3 days, ಪೇಪರ್ 1ಗೆ 3 days ಕೊಡಬೇಕಂತ ಹೇಳಿದೆ, ಪೇಪರ್ 2ಗೆ 3 days. ಸೊ ಉಳಿದಿದ್ದು 2 ದಿನದಲ್ಲಿ ನೀವು ಮತ್ತೆ ಇದಕ್ಕೆ ರಿಪೀಟ್ ಮಾಡಬೇಕಾಗಿರುತ್ತೆ. ಸೊ ಟೋಟಲ್ 10 ಯೂನಿಟ್ಸ್ ನಾವು 3 daysಗೆ ಡಿವೈಡ್ ಮಾಡಿದರೆ 2 to 3 ಯೂನಿಟ್ಸ್ ಪರ್ ಡೇ ಆಗುತ್ತೆ. ಸೊ ಪರ್ ಡೇ 10 ಗಂಟೆ ಅಂತ ನೀವು ಓದೋದು ಹಿಡ್ಕೊಂಡ್ರು, ಯಾಕಂದರೆ ಕೊನೆಯ 8 ದಿನ ಇದೆ. ಸೊ 10 ದಿನ ಹಿಡ್ಕೊಂಡ್ರು. ಸೊ ಒಂದು ದಿನಕ್ಕೆ ನಿಮಗೆ 3-4 ಗಂಟೆ ಒಂದು ಯೂನಿಟ್ಗೆ ಕೊಡಬೇಕಾಗಿರುತ್ತೆ. ಸೊ 3-4 ಗಂಟೆ ಒಂದು ಯೂನಿಟಲ್ಲಿ, ಈಗ 4 ಗಂಟೆ ಒಂದು ಯೂನಿಟ್ಗೆ ಒಂದು ದಿನದಲ್ಲಿ ಕೊಡ್ತಿದ್ದೀನಿ ಅಂದರೆ ಸೊ 2 ಅವರ್ ನೀವು ಆ ವಿಡಿಯೋ ಬಗ್ಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಬೇಕಾಗಿರುತ್ತೆ. ಮತ್ತು ಉಳಿದಿದ್ದೇನೆ 2 ಅವರ್ ಇತ್ತು, 2 ಅಥವಾ 1.5 ಅವರ್ ಏನು ಉಳಿದಿದೆ ಅದನ್ನು ನೀವು ಸೆಲ್ಫ್ ಸ್ಟಡಿ ಮತ್ತು ಒಂದು ಶಾರ್ಟ್ ನೋಟ್ ಮಾಡಬೇಕು. ಶಾರ್ಟ್ ನೋಟ್ ಅಂದರೆ ಇನ್ ವೆರಿ ಶಾರ್ಟ್. ಸೊ 1 ಲೈನು ಅಥವಾ 1 ವರ್ಡ್ ನಿಮಗೆ ಗೊತ್ತಿರೋ ಥರ ಹಿಂಟ್ಸ್ ನೀವು ಬರ್ಕೊಳ್ತಾ ಹೋಗಬೇಕಾಗಿರುತ್ತೆ. ಸೊ ಲಾಸ್ಟ್ ಒಂದು ಏನು ರಿಮೈನಿಂಗ್ 2 days ಇರುತ್ತಲ್ಲ, ಸೊ ಆವಾಗ ನೀವು ಇದನ್ನೇ ಓದ್ಕೊಂಡ್ರೆ ಸಾಕಾಗೋಗಿರುತ್ತೆ. ಸೊ ಈ ವಿಡಿಯೋ ಜಾಸ್ತಿ ಎಳಿತಾ ಇಲ್ಲ ನಾನು. ಸೊ ಇಷ್ಟು ಸದ್ಯ ಬೇಕಾಗಿರೋ ಇನ್ಫಾರ್ಮೇಷನ್ ನಿಮಗೆ. ಸೊ ಇದಾದಮೇಲೆ ಮತ್ತೆ 3 days ಮತ್ತು 1 daysಗೆ ಒಂದು ಒಂದು ಮಾಡ್ತೀನಿ. ಸೊ ಲಾಸ್ಟ್ ಮೂಮೆಂಟ್ ಟಿಪ್ಸು. ಸೊ ಲಾಸ್ಟ್ ಡೇ ನೀವು ಎಕ್ಸ್ಪೆಕ್ಟೆಡ್ ಕ್ವೆಶನ್ಸು ಅದು ಮತ್ತೆ ಹೆಂಗೆ ಆನ್ಸರ್ ಮಾಡಬೇಕಂತೇಳಿ ಹೇಳಿರ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ.